ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಉಷಾ. ಗವರ್ಮೆಂಟ್ ಜಾಬ್ಗಾಗಿ ವೇಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗೆ ಒಂದು ಗ್ರೇಟ್ ಅಪ್ಡೇಟ್ ಇದೆ. ಕರ್ನಾಟಕ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರೋ ಬರೋಬ್ಬರಿ 1600ಕ್ಕೂ ಹೆಚ್ಚು ವಿವಿಧ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಸಮಾಜದಲ್ಲಿ ಗೌರವ ಇರೋ ಮತ್ತು ಸಾಹಸಮಯವಾಗಿರೋ ಈ ಜಾಬ್ ಪಡೆಯೋದಕ್ಕೆ ಸ್ಟೂಡೆಂಟ್ಸ್ಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿದೆ. ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಶಿಸ್ತಿನ ಸಿಪಾಯಿಗಳು ಮತ್ತು ರಿಯಲ್ ಲೈಫ್ನಲ್ಲಿ ಸೇವರ್ಸ್. ಅದರಲ್ಲೂ ಮಡಿಕೇರಿ ಫ್ಲಡ್ಸ್ ಸಮಯದಲ್ಲಿ ಪ್ರಾಣದ ಹಂಗು ತೊರೆದು ನಾಗರಿಕರ ಜೀವ ರಕ್ಷಣೆ ಮಾಡಿದ್ದನ್ನ ಇಡೀ ರಾಜ್ಯವೇ ಕೊಂಡಾಡಿದೆ. ಇಂತಹ ಪ್ರೆಸ್ಟೀಜಿಯಸ್ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಈಗ 1600 ಹೊಸ ವೇಕೆನ್ಸಿಗಳು ಕ್ರಿಯೇಟ್ ಆಗಿರೋದು ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್. ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಮುಖ್ಯಮಂತ್ರಿಯವರಿಗೆ ಪ್ರಪೋಸಲ್ ಸಬ್ಮಿಟ್ ಮಾಡಲಾಗಿದೆ. ಸಿಎಂ ಕಡೆಯಿಂದ ಪರ್ಮಿಷನ್ ಸಿಕ್ಕ ತಕ್ಷಣ ಅಫಿಷಿಯಲ್ ನೋಟಿಫಿಕೇಶನ್ ಹೊರಬೀಳಲಿದೆ. ಇಲಾಖೆಯಲ್ಲಿರೋ ಕೆಲಸದ ಒತ್ತಡ ಕಡಿಮೆ ಮಾಡುವುದಕ್ಕೆ ಮತ್ತು ತುರ್ತು ಸಂದರ್ಭಗಳಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ಸರ್ವಿಸ್ ಕೊಡುವುದಕ್ಕೆ ಈ ಹೊಸ ನೇಮಕಾತಿ ತುಂಬಾ ಇಂಪಾರ್ಟೆಂಟ್ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊ ಫಿಸಿಕಲಿ ಫಿಟ್ನೆಸ್ ಇರೋ ಸ್ಟೂಡೆಂಟ್ಸ್ ನಿಮ್ಮ ಪ್ರಿಪ್ರೇಷನ್ ಈಗಲೇ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಇನ್ನು ಇಲಾಖೆಯ ಮಾಡರ್ನೈಸೇಷನ್ ಬಗ್ಗೆ ಹೇಳೋದಾದ್ರೆ ಗವರ್ಮೆಂಟ್ ತುಂಬಾ ಕಾಳಜಿ ವಹಿಸ್ತಾ ಇದೆ. ಫೈರ್ ಫೈಟರ್ಸ್ ಕಲ್ಯಾಣಕ್ಕಾಗಿ ಪೊಲೀಸ್ ಗೃಹ ಮಾಡೆಲ್ನಲ್ಲೇ ಸುಸಜ್ಜಿತ ವಸತಿ ಗೃಹಗಳನ್ನು ಅಂದ್ರೆ ಹೌಸಿಂಗ್ ಸೌಲಭ್ಯಗಳನ್ನು ಕೊಡಲಾಗುತ್ತೆ. ಜೊತೆಗೆ ಬೆಂಗಳೂರಿನ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಗಮನದಲ್ಲಿಟ್ಕೊಂಡು 90 ಮೀಟರ್ ಹೈಟ್ ತಲುಪೋ ಏರಿಯಲ್ ಲ್ಯಾಡರ್ ಪ್ಲಾಟ್ಫಾರ್ಮ್ ವಾಹನಗಳನ್ನು ಈಗಲೇ ಹಸ್ತಾಂತರ ಮಾಡಲಾಗಿದೆ. 15 ಹೊಸ ತಾಲೂಕುಗಳಲ್ಲಿ ಹೊಸ ಫೈರ್ ಸ್ಟೇಷನ್ ಕೂಡ ಶುರುವಾಗಲಿದ್ದು ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಫಂಡ್ ರಿಲೀಸ್ ಆಗಿದೆ. ಫೈನಲಿ ಫೈರ್ ಡಿಪಾರ್ಟ್ಮೆಂಟ್ ಸೇರಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ಗೆ ಇದು ಪಕ್ಕಾ ಜಾಬ್ ಅಪ್ಡೇಟ್. ಗವರ್ಮೆಂಟ್ ಅಗ್ನಿಶಾಮಕ ದಳಕ್ಕೆ ಹೈಟೆಕ್ ಸ್ಪರ್ಶ ನೀಡೋ ಜೊತೆಗೆ ಟ್ರೈನಿಂಗ್ ಸೆಂಟರ್ಸ್ ಕೂಡ ಅಪ್ಗ್ರೇಡ್ ಮಾಡ್ತಾ ಇದೆ. ಅಫಿಷಿಯಲ್ ನೋಟಿಫಿಕೇಶನ್ ಬಂದ ತಕ್ಷಣ ನಾವು ಫುಲ್ ಡೀಟೇಲ್ ಕೊಡ್ತೀವಿ. ಇಂಥದ್ದೇ ಲೇಟೆಸ್ಟ್ ಜಾಬ್ ಅಲರ್ಟ್ ಮತ್ತು ಎಜುಕೇಶನ್ ನ್ಯೂಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿ. ಆಲ್ ದಿ ಬೆಸ್ಟ್.